ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ SSV. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಇವಾಗ ಗಾಡಿ ಪೂಜೆ ನಡೀತಾ ಇದೆ. ಏನಪ್ಪ ವಿಶೇಷತೆ ಇವತ್ತಿನ ಬ್ಲಾಗ್ದು ಅಂದರೆ, ಇವತ್ತು ನಾವು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವ್ರ ದರ್ಶನನ ಮಾಡೋದಕ್ಕೆ. ಸೊ ಒಳಗಡೆ ನೈವೇದ್ಯ ಏನೇನು ಮಾಡ್ಕೊಂಡಿದ್ವಲ್ಲ ಅದರದ್ದು ಎಲ್ಲ ಪೂಜೆನ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಮ್ಮ ಜರ್ನಿ ಶುರು ಆಯಿತು ನೋಡಿ. ನಮ್ಮ ನಡೆ ಸೌದತ್ತಿ ಯಲ್ಲಮ್ಮ ದೇವಿಯ ಕಡೆ. ಸೊ ನಮ್ಮ ಮಿಸ್ಟರ್ ಗಾಡಿನ ಹೊಡಿತಾ ಇದ್ದಾರೆ. ನಾವು ಹುಕ್ಕೇರಿಯಿಂದ ಘಟಪ್ರಭಾ, ಗೋಕಾಕ್, ಯರಗಟ್ಟಿ ಹಾಗೆ ಸೌದತ್ತಿಗೆ ಹೋದ್ವಿ. ಸೊ ರೋಡ್ ಅಂತೂ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಯಾರಾದರೂ ಹೋಗೋದಿದ್ರೆ ಈ ಮಾರ್ಗವಾಗಿ ಹೋದರೆ ರೋಡ್ ಉತ್ತಮವಾಗಿದೆ ನೋಡಿ. ಸೊ ಜರ್ನಿ ಶುರುವಾಗಿದೆ. ನಾವು ಇಲ್ಲಿ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, 8 ಗಂಟೆ ಆಯಿತು. ನೀವು ಸ್ವಲ್ಪ ಬೇಗ ಬಿಟ್ಟರೆ ಒಳ್ಳೆಯದು, ಯಾಕಂದರೆ ಇವಾಗ ತುಂಬ ಬಿಸಿಲಲ್ವಾ. ಸ್ವಲ್ಪ ಜಲ್ದಿ ಹೋದರೆ ಒಳ್ಳೆಯದಾಗುತ್ತೆ. ಸೊ 8 ಗಂಟೆಗೆ ಇಲ್ಲಿಂದ ಬಿಟ್ಟಿದ್ವಿ. ನಾವು ಮಧ್ಯದಲ್ಲಿ ಒಂದು ಸ್ಟಾಪ್ ಮಾಡಿ ಲೈಟಾಗಿ ಬ್ರೇಕ್ಫಾಸ್ಟ್ನ ಮಾಡಿ ಮೊದಲಿಗೆ ಬಂದಿದ್ದೆ ಜೋಗುಳಬಾವಿ ಸತ್ಯವೆಗೆ. ಸೊ ಇಲ್ಲಿ ಬರೋಕ್ಕೆ ನಮಗೆ 11:30 ಆಗಿತ್ತು. ಸೊ ಬಂದು ಇಲ್ಲಿ ಸ್ನಾನ ಎಲ್ಲನೂ ಮಾಡಿ ಅದಾದಮೇಲೆ ಇವಾಗ ನಾವು ದೇವ್ರ ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಪಡ್ಲಿಗಿನ ತುಂಬ್ತಾ ಇದ್ದೀವಿ. ರೊಟ್ಟಿ ನೈವೇದ್ಯ ಹಾಗೆ ಚಪಾತಿ ನೈವೇದ್ಯನ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ಜೋಗುಳಬಾವಿ ಸತ್ಯವಾದಲ್ಲಿ ರೊಟ್ಟಿ ನೈವೇದ್ಯನ ತೋರಿಸಿ ಆಮೇಲೆ ಯಲ್ಲಮ್ಮ ಗುಡ್ಡದಲ್ಲಿ ಅಲ್ಲಿ ಚಪಾತಿ ನೈವೇದ್ಯನ ತೋರಿಸ್ಬೇಕು. ಸೊ ಅದರದ್ದೇ ತಯಾರಿನ ಮಾಡ್ತಾ ಇದ್ದೀವಿ. ಸೊ ಕ್ರೌಡ್ ಅಂತೂ ತುಂಬ ಇದೆ, ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂಥೇಳಿ. ಆ್ಯಕ್ಚುಲಿ ನಾವು ಹೋಗಿದ್ದೇ ಲೇಟು. ಸೊ ಲೇಟಾಗಿ ಹೋದರೆ ಕ್ರೌಡ್ ಕಮ್ಮಿ ಇರುತ್ತೆ ಅಂದ್ಕೊಂಡಿದ್ವಿ, ಆದರೆ ತುಂಬ ರಶ್ ಇತ್ತು. ಸೊ ಇಲ್ಲಿ ಪಡ್ಲಿಗೆ ಎಲ್ಲನೂ ತುಂಬಿದಾದಮೇಲೆ ಇಲ್ಲಿ ಹರಕೆ ಕೊಡ್ತಾರೆ. ಸೊ ಹರಕೆ ಕೊಟ್ಟಾದಮೇಲೆ ನೆಕ್ಸ್ಟ್ ಇಲ್ಲಿ ದೇವಿಗೆ ಕಾಯಿಯನ್ನು ತೋರಿಸಿ ನಮಸ್ಕಾರವನ್ನು ಮಾಡಿದರೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಜೋಗುಳಬಾವಿ ಸತ್ಯವನಲ್ಲಿ ಸತ್ಯಮ್ಮ ತಾಯಿಯ ದರ್ಶನ ಮಾಡ್ಕೊಳ್ಳೋದಕ್ಕೆ ಗುಡಿಗೆ ಹೋಗಬೇಕು. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಸೊ ಗುಡಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿದ್ವಿ, ಅಲ್ಲಿ ಕೂಡ ರಶ್ ಇತ್ತು. ಸೊ ದರ್ಶನ ಎಲ್ಲನೂ ಮುಗಿಸ್ಕೊಂಡ್ವಿ. ಒಂದೊಳ್ಳೆ ದರ್ಶನವನ್ನು ಮುಗಿಸ್ಕೊಂಡು ಇವಾಗ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಬಂದಿದ್ದೀವಿ. ಸೊ ಗುಡ್ಡದಲ್ಲಿ ಅಂತೂ ಫುಲ್ ಕ್ರೌಡ್ ಇತ್ತು. ಮಿನಿಮಮ್ ಒಂದು ಅರ್ಧ ಗಂಟೆ ಆಯಿತು ನಮಗೆ. ಅಂದರೆ ನಾವು ಅಮೌಂಟ್ ಕೊಟ್ಟೇ ಹೋಗಿತ್ತು ದರ್ಶನ ಮಾಡೋದಕ್ಕೆ, ಆದರೂ ಕೂಡ ಅರ್ಧ ಗಂಟೆ ಆಯಿತು. ಒಳಗಡೆ ಕ್ಯಾಮ್ರಾ ಅಲೌ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ತೋರಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ನಾವು ಎನಿಗುಂಡಕ್ಕೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಪವಿತ್ರ ನೀರನ್ನು ತಗೊಂಡು ಹಾಗೆ ನೀರನ್ನು ಸಿಂಪಡಿಸ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನಾವು ನೆಕ್ಸ್ಟು ಪರಶುರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಾಯಿ ಯಲ್ಲಮ್ಮ ದೇವಿಯ ಮಗ ಪರಶುರಾಮ ಅವರ ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಹೊಸ ಪಡ್ಲಿಗಿನ ತೊಗೊಳ್ತಾ ಇದ್ದೀವಿ. ಹಳೆಯದನ್ನು ಅಲ್ಲೇ ಬಿಟ್ಟು ಹೊಸದನ್ನು ತೊಗೊಂಡು ಬರ್ತೀವಿ. ಹಾಗಾಗಿ ಅದರ ಖರೀದಿನಾಯಿತು. ನೋಡ್ಬೋದು, ರಶ್ ಹೊರಗಡೆ ಕಡಿಮೆ ಅನಿಸ್ತಾ ಇದೆ ನಿಮಗೆ, ಆದರೆ ಒಳಗಡೆ ಕ್ಯೂನಲ್ಲಿ ತುಂಬ ರಶ್ ಇದೆ. ಸೊ ಇಲ್ಲಿ ಗುಡ್ಡದಲ್ಲಿ ಬಂದು ಮತ್ತೊಂದು ಸಲ ಪಡ್ಲಿಗಿನ ತುಂಬ್ತಾ ಇದ್ದೀವಿ ನಾವು. ಅದೆಲ್ಲ ದೇವ್ರ ಕಾರ್ಯ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ 4:15 ಆಗಿತ್ತು. ಆವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಒಂದೊಳ್ಳೆ ಊಟನ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ 5:30ಗೆ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ. ಊರಿಗೆ ಹೋಗಿ ರೀಚ್ ಆಗೋದಕ್ಕೆ ನಮಗೆ 8 ಗಂಟೆ ಆಯಿತು. ಅಲ್ಲಿ ಕೂಡ ಮಧ್ಯದಲ್ಲಿ ನಾವು ಮತ್ತೊಂದು ಗೋಕಾಕಲ್ಲಿ ಬ್ರೇಕ್ ತೊಗೊಂಡು ಅಲ್ಲಿ ಒಂದು ಸ್ವಲ್ಪ ಕರದಂಟು ಎಲ್ಲ ತೊಗೊಳೋದಿತ್ತು, ಹಾಗಾಗಿ ಅದನ್ನು ಎಲ್ಲ ಖರೀದಿ ಮಾಡಿದ್ವಿ. ಸೊ ಇವತ್ತಿನ ನಮ್ಮ ಸೌದತ್ತಿ ದೇವಿಯ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.